ನೋಡಿ ಗಣೇಶ್ ನನ್ನ ಜೊತೆ ಇದ್ದಾನೆ. ಖುಷಿ ಅಲ್ಲ ಗಣೇಶ್? ಹ್ಯಾಪಿನಾ? ಸೊ ಎಲ್ಲಿದೆ ಥಿಂಗ್ಸ್ ಎಲ್ಲ? ಬ್ಯಾಗ್ ಎಲ್ಲ ಇದೆ ನೋಡಿ, ಚಪ್ಪಲಿ ಎಲ್ಲ ಸಿಕ್ಕಾಯ್ತಲ್ಲ, ಖುಷಿ ಆಯ್ತಲ್ಲ. ನಾಳೆಯಿಂದ ಶಾಲೆಗೆ ಹೋಗ್ಬೇಕು. ಅಲ್ಲಿ ಒಂದು ನಡು ರೋಡಲ್ಲಿ ಒಂದು ಗಾಡಿ ಬಾಕಿ ಆಗಿದೆ. ಶಿರಾ ಅಲ್ಲ, ಇಲ್ಲಿಂದ ಒಂದು 10-15 ಕಿಲೋಮೀಟರ್. ಓಕೆ, ಅವರಿಗೆ ಫುಡ್ ಅನ್ನು ಕೊಡ್ಬೇಕು. ನಾನು ನಿಮ್ಗೆ ವಿಡಿಯೋ ತೋರಿಸ್ತೇನೆ. ಈ ವ್ಯಕ್ತಿ ಈ ತರ ಇದಕ್ಕಿಂತ ಮುಂಚೆ ಈ ತರ ಆಗಿದ್ದೆ ಇಲ್ಲಿ? ನೀವೇ ರಿಪೇರಿ ಮಾಡಿದ್ದೀರಾ? ಪ್ರತಿ ಸಲ ನನ್ನ ಹತ್ರ ಫುಡ್ ಇರುತ್ತೆ, ಆದ್ರೆ ಈ ಸಲ ಚಾಕ್ಲೇಟ್ ಮಾತ್ರ ಇರೋದು. ಹೇಳೋರಿಲ್ಲ ಕೇಳೋರಿಲ್ಲ. ನಾವುಗಳು ದಿನನಿತ್ಯ ನಮ್ಮ ಜೀವನದಲ್ಲಿ ಹಲವು ವ್ಯಕ್ತಿಗಳನ್ನು ಭೇಟಿ ಆಗಬೇಕಾಗುತ್ತೆ, ಅಥವಾ ನಾವು ವಾಹನಗಳಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಗಮನಿಸಬೇಕಾಗುತ್ತೆ. ಸೊ ಅದರಲ್ಲಿ ಎಷ್ಟನ್ನು ನಾವು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಯಾಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ನೀವು ಈ ಒಂದು ವಿಡಿಯೋವನ್ನು ಕೊನೆಯವರೆಗೆ ನೋಡಿದರೆ ನಿಮಗೆ ಅರ್ಥ ಆಗ್ಬೋದು. ಒಂದು ವ್ಯಕ್ತಿಯ ಬಗ್ಗೆ ಇವತ್ತು ಮಾತಾಡ್ತಾ ಇರುವಂಥದ್ದು. ಕರಾವಳಿ ಭಾಗದ ಓರ್ವ ಯುವಕ, ಆತನ ಕೆಲಸ ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಆತ ಏನು ಮಾಡ್ತಾ ಇದ್ದಾನೆ, ಏನು ಎತ್ತ ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿ ನನಗಂತೂ ಇಲ್ಲ. ಆದರೆ ನಮ್ಮ ಫೇಸ್ಬುಕ್ಕಲ್ಲಿ ಹಳೆಯ ಓರ್ವ ಫ್ರೆಂಡ್ ಅಂತ ಅನಿಸುತ್ತೆ, ಫ್ರೆಂಡ್ಸ್ ಲಿಸ್ಟಲ್ಲೇ ಇದ್ದೀವಿ. ಸೊ ಅದನ್ನು ಗಮನಿಸ್ತಾ ಇದ್ದೆ, ದಿನನಿತ್ಯ ನೋಡ್ತಾ ಇದ್ದೆ. ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಕೆಲವೊಂದು ವಿಡಿಯೋಗಳು. ನಿಜವಾಗ್ಲೂ ಕೆಲವೊಮ್ಮೆ ಆ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ಕೊನೆವರೆಗೂ ನೋಡ್ತಾನೆ ಇರ್ತೀನಿ. ಕೆಲವೊಮ್ಮೆ ನಾನೇ ಗೊತ್ತಿಲ್ಲದಂಗೆ ನನ್ನ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಸೊ ಏನು ಮಾಡ್ತಾ ಇದ್ದಾನೆ ಆ ಹುಡುಗ ಅಂತ ಕೇಳಿದರೆ, ತಾನು ಹೋಗುವಂತಹ ದಾರಿಯಲ್ಲಿ ನೀವುಗಳು ಎಲ್ಲ ಹೋಗ್ತೀವಿ ದಿನನಿತ್ಯ, ಎಲ್ಲೆಂದರಲ್ಲಿ ಹೋಗಿ ಬರುವವರು. ಸೊ ನಮ್ಮ ಕಣ್ಣಿಗೆ ಹಲವು ವಿಚಾರಗಳು ಕಾಣಲ್ಪಡ್ತವೆ, ಆದರೆ ನಾವು ಯಾವುದನ್ನು ಕೂಡ ಅಷ್ಟಾಗಿ ಗಮನಿಸಲಿಕ್ಕೆ ಹೋಗೋದಿಲ್ಲ. ಸೊ ಇಂತಹ ಗಮನಿಸುವಂತಹ ವ್ಯಕ್ತಿಗಳು ನಮ್ಮ ಎಡೆಯಲ್ಲಿ ಕೂಡ ಇದ್ದಾರೆ. ಸೊ ಅವರನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡಿಲ್ಲ ಅಂದರೆ ನಿಜವಾಗ್ಲೂ ನಾವೇ ಒಂದು ರೀತಿಯಲ್ಲಿ ಮಾನವೀಯತೆಗೆ ಮಾಡುವಂತಹ ದ್ರೋಹ ಅಂತ ನಾವು ಇದನ್ನು ಕರ್ಕೊಳ್ಬೋದು. ಸೊ ಅದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಯಾರೆಲ್ಲ ಈ ಒಂದು ವಿಡಿಯೋವನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದೀರಾ, ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈತ ಕರಾವಳಿ ಭಾಗದ ಹುಡುಗ, ಮಂಗಳೂರಿನವನು ಅಂತ ಹೇಳಿ ಕೇಳಿ ಗೊತ್ತಾಗಿರುವಂಥದ್ದು. ಸೊ ಏನೇ ಇರಲಿ, ಹಲವು ವಿಡಿಯೋಗಳು ಇವಾಗಿಂದ ಅಲ್ಲ, ಕೆಲವೊಂದು ತಿಂಗಳುಗಳಾಯಿತು ನಾನು ಗಮನಿಸ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಸೊ ಏನು ಅಂತ ಹೇಳಿದರೆ, ಆತವರು ಸಣ್ಣ ಬ್ಲಾಗರ್ ಅಂತ ಹೇಳಿದರೆ ಸಣ್ಣ ಪುಟ್ಟ ವಿಡಿಯೋಗಳನ್ನು ಮಾಡುವಂತಹ ಓರ್ವ ವ್ಯಕ್ತಿ. ಹೆಸರು ಸಲಾಂ ಸಮ್ಮಿ ಅಂತ. ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಹೋಗಿದರೆ ಗಮನಿಸ್ಬೋದು, ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಗಳಲ್ಲಿ ಗಮನಿಸ್ಬೋದು. ಫೇಸ್ಬುಕ್ ಮುಖಾಂತರ ನಾನು ಗಮನಿಸಿದಂಥದ್ದು. ನಂತರ ಇನ್ಸ್ಟಾಗ್ರಾಮ್ ಹೋಗಿ ನಾನೇ ಸರ್ಚ್ ಮಾಡಿ ಸಲಾಂ ಸಮ್ಮಿ ಅಂತ ಹುಡುಕೊಂಡೆ. ಅತ್ಯಂತ ಪರಿಣಾಮಕಾರಿಯಾದಂತಹ ವಿಡಿಯೋಗಳು, ಸಣ್ಣ ಅಂದರೆ 2 ನಿಮಿಷ, 1 ನಿಮಿಷ, 3 ನಿಮಿಷ, ಈ ರೀತಿಯ ಸಣ್ಣ ವಿಡಿಯೋಗಳನ್ನು ನೋಡಿ. ನೀವು ಹೇಳ್ಬೋದು ಮೇ ಬಿ ಪ್ರಚಾರಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ. ಪ್ರಚಾರಕ್ಕಾಗಿ ಆದರೂ ಕೂಡ ಮಾನವೀಯತೆ ಎನ್ನುವಂಥದ್ದನ್ನು ಪ್ರದರ್ಶನ ಮಾಡಿ ಆದರೂ ಮಾಡ್ತಾರಲ್ವ ಅಂತ ನೋಡಿ. ನೀವುಗಳು ಯಾರೆಲ್ಲ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ಖಂಡಿತವಾಗಿಯೂ ಒಮ್ಮೆ ಆದರೂ ನೀವು ಆ ಒಂದು ಚಾನಲನ್ನು ಗಮನಿಸಲೇಬೇಕು. ಯಾವುದೇ ಪ್ರಮೋಷನ್ ವಿಡಿಯೋ ಖಂಡಿತ ಅಲ್ಲ. ಆ ಒಂದು ವ್ಯಕ್ತಿಯನ್ನು ಮುಖತಃ ನಾನಂತೂ ಭೇಟಿಯಾಗೇ ಇಲ್ಲ, ಅವರ ಮಧ್ಯೆ ಯಾವುದೇ ಕಾಂಟ್ಯಾಕ್ಟು ಕೂಡ ಇಲ್ಲ. ಬೇಕಾದರೆ ಅವರನ್ನೇ ವಿಚಾರಿಸಬಹುದು, ನಾನು ಯಾರು ಅನ್ನೋದು ಅವರಿಗೆ ಇದುವರೆಗೂ ಈ ಒಂದು ವಿಡಿಯೋ ಅವರು ನೋಡಲ್ಪಟ್ಟರೆ ಅವರಿಗೆ ಗೊತ್ತೇ ಇಲ್ಲ. ಆದರೂ ನಾನು ಅವರ ವೀಕ್ಷಕ ಏನೇ ಇದ್ದರೂ ಕೂಡ. ಸೊ ಅವರ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇರ್ತೇನೆ. ಸೊ ಅದನ್ನು ಗುರುತಿಸಬೇಕಾದಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಸೊ ಒಂದೆರಡು ವಿಡಿಯೋಗಳನ್ನು ನಾನಿಲ್ಲಿ ಪ್ಲೇ ಮಾಡ್ತೇನೆ. ಯಾಕಂತ ಕೇಳಿದರೆ, ಇದು ಒಂದು ರೀತಿಯಲ್ಲಿ ಜನರಿಗೆ ಮಾರ್ಗದರ್ಶನ ನೀಡುವಂತಹ ಒಂದು ವಿಡಿಯೋ. ಮಾಹಿತಿ ಒಂದು ರೀತಿಯಲ್ಲಿ ಇಂತಹ ಸಂದರ್ಭಗಳಲ್ಲಿ ಇಂತಹ ವಿಚಾರಗಳು ನಿಮ್ಮ ಕಣ್ಣ ಮುಂದೆ ಕೂಡ ಬರ್ಬೋದು. ಆವಾಗ ನೀವೇನು ಮಾಡಬೇಕು, ನಿಮಗೂ ಕೂಡ ಒಂದು ರೀತಿಯಲ್ಲಿ ಆ ಒಂದು ವಿಡಿಯೋ ಮಾದರಿ ವಿಡಿಯೋ ಆಗಿರಲೂಬಹುದು. ನನಗೂ ಕೂಡ, ಅಂದರೆ ನಾನು ಮುಂದಿನ ದಿವಸಗಳಲ್ಲಿ ಇಂತಹ ಸನ್ನಿವೇಶಗಳಲ್ಲಿ ಏನಾದರೂ ಸಿಗುವಂತಹ ಚಾನ್ಸಸ್ ಸಿಕ್ಕಿದರೆ ಖಂಡಿತವಾಗಿಯೂ ಇದೇ ರೀತಿಯಲ್ಲಿ ಮುಂದುವರಿಯುವಂತಹ ಒಂದು ಪ್ರಯತ್ನವನ್ನು ಮಾಡೇ ಮಾಡ್ತೀವಿ. ನಿನ್ನೆ ದಿವಸ ಯಾವುದೋ ಒಂದು ಘಾಟಿಯಲ್ಲಿ ಬಾಕಿ ಆದಂತಹ ಒಂದು ಲಾರಿ, ಅಂದರೆ ಸರಕುಗಳನ್ನು ತಗೊಂಡು ಹೋಗ್ತಾ ಇದ್ದಂತಹ ಒಂದು ಲಾರಿ. ಸೊ ಅದನ್ನು ಆಲ್ಮೋಸ್ಟ್ ನಾವು ಕೂಡ ಎಲ್ಲಿಯಾದರೂ ಇಂತಹ ಸಂದರ್ಭಗಳು ಸಿಕ್ಕರೆ ಸೈಡ್ ಹೊಡ್ಕೊಂಡು ಹೋಗ್ತೀವಿ. ನಾವು ನಿಮ್ಮ ಗಮನಕ್ಕೂ ಬಂದಿರ್ಬೋದು. ನೀವೇನಾದರೂ ಇದಕ್ಕೂ ಮೊದಲು ಇಂತಹ ಸನ್ನಿವೇಶಗಳನ್ನು ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಾವು ಕೂಡ ಅದನ್ನು ನೋಡಿಕೊಂಡು ಮುಂದೆ ಸಾಗ್ತೀವಿ. ಸೊ ಏನೋ ಕಷ್ಟದಲ್ಲಿರ್ತಾನೆ, ಏನಾದರೂ ಮಾಡಿರ್ತಾನೆ ಅಂತ ಅಂದ್ಕೊಂಡು, ಆದರೆ ಯಾರು ಕೂಡ ಆ ಒಂದು ವ್ಯಕ್ತಿಯಲ್ಲಿ ಹೋಗಿ ಕೇಳೋದಿಲ್ಲ, ಏನಾಯ್ತಪ್ಪ, ಏನು ಸಮಸ್ಯೆ ಇದೆ, ಬಗೆಹರಿತಾ, ಇದ್ಯಾವುದನ್ನು ನಾವು ಕೇಳುವಂತಹ ಪ್ರಯತ್ನ ಮಾಡ್ತೀವಿ. ಯಾಕಂತ ಹೇಳಿದರೆ ನಮ್ಮ ಜೀವನ ಅಂತ ಹೇಳಿದರೆ ಬಹಳಷ್ಟು ಬ್ಯುಸಿಯಾಗಿರುತ್ತೆ. ನಾವು ಓಡಾಡ್ತಾ ಇರ್ತೇವೆ, ಏನೋ ಒಂದು ಮುಂದಿನ ಗುರಿಯನ್ನು ತಲುಪಲಿಕ್ಕೋಸ್ಕರ ನಾವು ನಿರಂತರವಾಗಿ ಪಯಣದಲ್ಲಿದ್ದೇವೆ. ಸೊ ಆ ಒಂದು ಪಯಣದ ನಡುವಲ್ಲಿ ಒಂದು 5 ನಿಮಿಷವನ್ನು ನೀವು ಇದಕ್ಕಾಗಿ ಮೀಸಲಿಟ್ಟರೆ ಎಷ್ಟು ಒಳ್ಳೆ ಕೆಲಸವನ್ನು ಮಾಡಿದಾಗುತ್ತೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂತಹ ವ್ಯಕ್ತಿಗಳ ಮುಖದಲ್ಲಿ ಸಿಗುವಂತಹ ಒಂದು ಮಂದಹಾಸ ಇದೆಯಲ್ವಾ, ನಿಜವಾಗ್ಲೂ ಆತ ವಿಡಿಯೋ ಮಾಡಿಲ್ಲ ಅಂತ ಹೇಳಿದರೆ ಇದು ಯಾವುದನ್ನು ನಾವು
ಗಮನಿಸೋಕೆ ಸಾಧ್ಯ ಇರಲಿಲ್ಲ. ನಾವು ಇಂತಹ ಕೆಲಸಗಳನ್ನು ಮಾಡಬೇಕು ಅಂತ ನಮಗೆ ಅನಿಸೋಕೆ ಸಾಧ್ಯ ಇಲ್ಲ. ಸೊ ನಿನ್ನೆ ದಿವಸ ಆತ ಮಾಡಿದಂತಹ ಒಂದು ವಿಡಿಯೋವನ್ನು ಮೊದಲು ಗಮನಿಸ ಬರೋಣ. ಅಲ್ಲಿ ಒಂದು ನಡು ರೋಡಲ್ಲಿ ಒಂದು ಗಾಡಿ ಬಾಕಿ ಆಗಿದೆ. ಶಿರಾ ಅಲ್ಲ, ಇಲ್ಲಿಂದ ಒಂದು 10-15 ಕಿಲೋಮೀಟರ್. ಓಕೆ, ಅವರಿಗೆ ಫುಡ್ ಅನ್ನು ಕೊಡ್ಬೇಕು. ನಾನು ನಿಮಗೆ ವಿಡಿಯೋ ತೋರಿಸ್ತೇನೆ. ಈ ವ್ಯಕ್ತಿ ಈ ತರ ಇದಕ್ಕಿಂತ ಮುಂಚೆ ಈ ತರ ಆಗಿದ್ದೆ ಇಲ್ಲಿ? ನೀವೇ ರಿಪೇರಿ ಮಾಡಿದ್ದೀರಾ? ಪ್ರತಿ ಸಲ ನನ್ನ ಹತ್ರ ಫುಡ್ ಇರುತ್ತೆ, ಆದ್ರೆ ಈ ಸಲ ಚಾಕ್ಲೇಟ್ ಮಾತ್ರ ಇರೋದು. ಹೇಳೋರಿಲ್ಲ ಕೇಳೋರಿಲ್ಲ. ಈ ತರ ಲಾರಿಗಳನ್ನ ಈ ರಸ್ತೆ ಮಧ್ಯೆಲ್ಲ ಬಾಕಿ ಆದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು? ಒಂದು ಸ್ಯಾಟಲೈಟ್ ಫೋನ್ ವ್ಯವಸ್ಥೆ ಇಲ್ಲ, ಒಂದು ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ. ಅಟ್ಲೀಸ್ಟ್ ಒಂದು ನೀರು ಕುಡಿಯೋಣಂದ್ರೆ ನೀರು ಇರಲ್ಲ, ಇಲ್ಲಿ ಫುಡ್ಡು ಇರಲ್ಲ. ಯಾರು ಕೇಳೋ? ನಡು ರಸ್ತೆಯಲ್ಲೆಲ್ಲ ಬಾಕಿ ಆದ್ರೆ ಹೇಳೋರು ಇರಲ್ಲ, ಕೇಳೋರು ಇರಲ್ಲ. ಪಾಪ ಎಲ್ಲಿಂದಲೋ ಬಂದಿರ್ತಾರೆ. ಕ್ಲೀನರ್ಸ್ ಇಲ್ಲ, ಕಂಡಕ್ಟರು ಇಲ್ಲ. ಶಿರಾಡಿ ಸರ್, ಏನಾಯ್ತು ಸರ್? ಸರ್ ಇಲ್ಲಿ ಇದು ಅಪ್ಪು ಹತ್ತಾ ಇದ್ದೆ ಘಾಟು. ಇಲ್ಲಿ ಸಡನ್ ಆಗಿ ಅಪ್ಪು ಹತ್ಬೇಕಾದ್ರೆ ಬಾಯ್ಲ್ಡ್ ಆಗಿ ಆಕ್ಸಲ್ ಕಟ್ ಆಗಿದೆ. ಓಕೆ, ಇಲ್ಲಿ ನನಗೆ ಏನು ಇಲ್ಲ, ನೆಟ್ವರ್ಕು ಇಲ್ಲ, ಏನು ಇದಿಲ್ಲ, ಪ್ರಾಬ್ಲಮ್ ಆಗಿದೆ. ಸ್ವಲ್ಪ ಯಾರನ್ನೇ ಹೆಲ್ಪ್ ಮಾಡಿ ಸ್ವಲ್ಪ. ಅಂದ್ರೆ ನೀವು ಎಲ್ಲಿಂದ ಬರ್ತಿದ್ರಿ? ಸರ್ ಮಂಗಳೂರಿಂದ ಕೋಕೋ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೆ ಸರ್. ಇಲ್ಲಿಗೆ ಘಾಟ್ ಸೆಕ್ಷನ್ ಅಲ್ಲಿ ಹಿಂಗಾಗಿದೆ. ಈಗ ತಿಂಡಿ ತಿಂದಿಲ್ಲ, ಏನಿಲ್ಲ. ನೀರೇನಾದ್ರೂ ಇದೆಯಾ? ನೀರಿದೆಯಾ ಸರ್? ಬೇರೆ ಫುಡ್ ಅಂತ ಫುಡ್ ಏನಿಲ್ಲ ಸರ್. ಹೌದು. ಈಗ ಈ ಘಾಟ್ ಸೆಕ್ಷನ್ ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ನೀವು ನಿಮ್ಮ ಓನರ್ನ? ಸರ್ ನೆಟ್ವರ್ಕ್ ಇಲ್ಲ, ಏನು ಕಾಂಟ್ಯಾಕ್ಟ್ ಮಾಡ್ಬೇಕೋ ಗೊತ್ತೇ ಆಗ್ತಿಲ್ಲ ಸರ್ ನನಗೆ. ನೀವು ಎಲ್ಲಿಯವ್ರು? ನಿಮ್ಮ ಊರು? ನಮ್ಮದು ಅನಂತಪುರ ಸರ್. ಕನ್ನಡ ಬರುತ್ತೆ? ನೀವು ಕನ್ನಡ ಬರುತ್ತೆ. ಅನಂತಪುರ. ಮಂಗಳೂರಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮಂಗಳೂರಿಂದ ಬಳ್ಳಾರಿ ಸರ್. ರಾತ್ರಿ 12 ಗಂಟೆಗೆ ಹೊರಟಿವಿ. ನಿಮ್ಗೆ ಸಪೋರ್ಟಿಗೆ ಕ್ಲೀನರ್, ಕಂಡಕ್ಟರ್ ಯಾರು? ಕ್ಲೀನರ್ ಏನು ಕೊಡಲ್ಲ ಸರ್ ನಮಗೆ. ನೀವು ಒಬ್ಬರೇನೆ? ಇಷ್ಟು ದೊಡ್ಡ ಲಾರಿ ಟ್ರಕ್ ಅಲ್ಲಿ ಲೋಡ್ ಮಾಡ್ಕೊಂಡು ನೀವು ಒಬ್ಬರೇ ಹೋಗ್ಬೇಕು? ಒಬ್ಬರೇ ಹೋಗ್ಬೇಕು. ಲಾರಿ ಇಕ್ಕೊಂಡ್ರು ನಾವು ಕ್ಲೀನರ್ ನಿಕ್ಕೊಂಡ್ರು ನಾವೇ ಅಮೌಂಟ್ ಕೊಡ್ಬೇಕಾಗೈತೆ ಅವ್ರಿಗೆ. ಓನರ್ ಕಡೆಯಲ್ಲಿದ್ದೆ ಏನು ಕೊಡಲ್ಲ. ಶಿರಾಡಿ ಘಾಟಿಯಲ್ಲಿ ಇವತ್ತು ಬೆಳಗ್ಗೆ ಒಂದು 9:30 ಹೊತ್ತಿಗೆ ಒಂದು NP ಗಾಡಿ ಎಕ್ಸೆಲ್ ಕಟ್ಟಾಗಿ ನೋಡಿ ಯಾವ ರೀತಿ ಬಾಕಿಗೆ ಉಳ್ಕೊಂಡಿದೆ. ಇಲ್ಲಿ ಹೆಲ್ಪ್ ಮಾಡೋಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಪಾಪ ಈ ವ್ಯಕ್ತಿ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಇವರಿಗೆ ಊಟ ತರೋದಕ್ಕೆ ಅಂತ ನಾನು ಅಲ್ಲಿಂದ 20 ಕಿಲೋಮೀಟರ್ ದೂರದಿಂದ ನೆಲ್ಯಾಡಿವರೆಗೆ ಬಂದು ಅರ್ಧ ಗಂಟೆ ನಾನು ಎಲ್ಲ ವೆಹಿಕಲ್ಸ್ಗೆ ಕೈ ತೋರಿಸಿದೆ. ಒಬ್ಬರು ಕೂಡ ನಿಲ್ಲಿಸಿಲ್ಲ, ಆಯ್ತಾ? ಅಲ್ಲಿಂದ ನೆಲ್ಯಾಡಿಗೆ ಬಂದು ಇಲ್ಲಿ ಅರ್ಧ ಗಂಟೆ ವೇಟ್ ಮಾಡಿದೆ. ಸಕಲೇಶ್ಪುರ ಹೋಗ್ತೀರಾ? ಇಲ್ಲೂ ಅಷ್ಟೇ, ಯಾರು ಕೂಡ ಗಾಡಿ ನಿಲ್ಲಿಸಿಲ್ಲ, ಆಯ್ತಾ? ಯಾಕೆ ಕೈ ತೋರಿಸ್ತಾ ಇದ್ದೇನೆ ಅನ್ನೋದು ಕೂಡ ಒಂದು ಸೌಜನ್ಯಕ್ಕೂ ಕೂಡ ಜನ ಕೇಳಿಲ್ಲ. ಅದು ತುಂಬ ನನಗೆ ನೋವಾಯಿತು. ನಾ ವಿಡಿಯೋರಿಗೆ ಕಳಿಸ್ತೀನಿ. ಓಕೆ, ಅಲ್ಲಿ ಒಂದು ನಡು ರೋಡಲ್ಲಿ ಒಂದು ಗಾಡಿ ಬಾಕಿ ಆಗಿದೆ. ಶಿರಾ ಅಲ್ಲ, ಇಲ್ಲಿಂದ ಒಂದು 10-15 ಕಿಲೋಮೀಟರ್. ಓಕೆ, ಅವರಿಗೆ ಫುಡ್ ಅನ್ನು ಕೊಡ್ಬೇಕು. ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಈ ವ್ಯಕ್ತಿ ಬಹಳ ಕಷ್ಟಪಟ್ಟವ್ರಿಗೆ ಫುಡ್ಡನ್ನು ತಲುಪಿಸಿದೆ. ಅದರ ಓನರ್ಗೂ ಕಾಂಟ್ಯಾಕ್ಟ್ ಮಾಡಿದೆ. ಕೊನೆಗೊಬ್ಬರು ಮೆಕ್ಯಾನಿಕ್ ಬಂದರು. ಅವರು ಬಂದು ಹೇಳಿದ್ರು ಅದರ ಎಕ್ಸೆಲ್ ಕಟ್ ಆಗಿದೆ ಅಂತ. ಸೊ ಈಗ ಏನು ಆಗಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಗರಿಷ್ಠವಾಗಿ ನಾನು ಪ್ರಯತ್ನ ಮಾಡಿದೆ. ನೋಡಿ, ಶಿರಾಡಿ ಘಾಟಿಯಲ್ಲಿ ಬಾಕಿ ಆಗಿದ್ದಂತಹ ಒಂದು ಸರಕನ್ನು ತಗೊಂಡು ಹೋಗ್ತಾ ಇದ್ದಂತಹ ಒಂದು ಲಾರಿ ಡ್ರೈವರು, ಕ್ಲೀನರ್ ಯಾವುದೇ ಇಲ್ಲ. ನೋಡಿ ಅವರ ಕಷ್ಟಗಳು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದರೆ, ಕ್ಲೀನರನ್ನು ಇಟ್ಟುಕೊಂಡ್ರೆ ಅವರಿಗೆ ಖರ್ಚನ್ನು ಕೊಡಬೇಕಾಗುತ್ತೆ. ಸೊ ಇವರನ್ನು ದುಡಿತಾ ಇದ್ದಾರೆ, ಅದರಲ್ಲಿ ಮೈನಸ್ ಆಗುತ್ತೆ. ಏನು ಓನರ್ ಅಂತ ಹೇಳ್ಕೊಳ್ಳುವವನು ಯಾರು ಈ ಒಂದು ವಿಚಾರದಲ್ಲಿ ಅಷ್ಟು ದೊಡ್ಡದಾಗಿ ಗಮನ ಹರಿಸೋದಿಲ್ಲ. ಲಾರಿಯನ್ನು ಕೊಟ್ಬಿಡ್ತಾರೆ, ಸರಕನ್ನು ಕೊಟ್ಬಿಡ್ತಾರೆ, ಇಂತಹ ಸ್ಥಳಕ್ಕೆ ತಲುಪಿಸ್ಬಿಡು. ಕ್ಲೀನರನ್ನು ಆತ ಏನಾದರೂ ಇಟ್ಕೊಂಡ್ರೆ ಅದಕ್ಕೂ ಒಂದು ಹೆಚ್ಚಿನ ಹೊರೆ ಆಗುತ್ತೆ ಅಂತ ಒಬ್ಬರೇ ಓಡಿಸ್ತಾರೆ. ಇಂತಹ ಒಂದು ಸಂದರ್ಭಗಳಲ್ಲಿ ಒಬ್ಬರೇ ಬಾಕಿ ಆದರೆ ಎಷ್ಟು ಕಷ್ಟ ಅನುಭವಿಸಬೇಕು ನೋಡಿ. ಏನೋ ಒಳ್ಳೆಯ ಹೃದಯವಂತ ಈತ ಏನು ಮಾಡಿದ ಅಂತ ಹೇಳಿದರೆ, ಶಿರಾಡಿ ಘಾಟಿಯಿಂದ ನೆಲ್ಯಾಡಿಯವರೆಗೆ ಒಂದು 10-15 ಕಿಲೋಮೀಟರ್ ಅಂತ ಹೇಳುವಂತಹ ಮಾಹಿತಿಯನ್ನು ಕೇಳಿಕೊಂಡೆ. ಸೊ 10-15 ಕಿಲೋಮೀಟರ್ ಈಚೆಗೆ ಬಂದು ಅಲ್ಲಿಂದ ಫುಡ್ಡನ್ನು ಪ್ಯಾಕ್ ಮಾಡಿಕೊಂಡು, ನೀರನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಆತ ಶಿರಾಡಿ ಘಾಟಿಗೆ ಹೋಗುವಂತಹ ವಾಹನಗಳಿಗೆ ಕೈ ತೋರಿಸ್ತಾನೆ. ಕೈ ತೋರಿಸುವುದಂದರೆ ಒಂದು 10-20 ವಾಹನಗಳು ಮೈಂಡೇ ಮಾಡೋದಿಲ್ಲ ನೋಡಿ. ಬೈಕ್ ಸವಾರರು ಹೋಗ್ತಾ ಇದ್ದಾರೆ, ಕಾರು ಸವಾರರು ಯಾರು ಕೂಡ ಒಂದು ಫುಡ್ಡಿನ ಆ ಒಂದು ಪ್ಯಾಕೆಟನ್ನು ಹಿಡ್ಕೊಂಡು ಕೈ ತೋರಿಸಿದರೆ ನಿಲ್ಲಿಸಿದಂತಹ ನೋಡಿ. ಅಷ್ಟು ನಾವು ಮೊದಲೇ ಏನು ಮಾತಾಡ್ತಾ ಇದ್ವಿ, ನೀವುಗಳಾದರೂ ಆಗಿದ್ರೂ ಕೂಡ ಅತ್ಯಂತ ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಹೋಗ್ತಾ ಬರ್ತಾ ಇರ್ತೇವೆ. ಇದು ಯಾವುದನ್ನು ಗಮನಿಸುವಂತಹ ಆ ಒಂದು ಮನಸ್ಥಿತಿಯಲ್ಲೇ ಇರೋದಿಲ್ಲ. ಆದರೆ ಈ ಒಂದು ವಿಡಿಯೋವನ್ನು ನೋಡಿದ ಮೇಲಾದರೂ ಮುಂದಿನ ದಿವಸಗಳಲ್ಲಿ ಕನಿಷ್ಠ ಪಕ್ಷ ಏನು ಸಮಸ್ಯೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳುವಂತಹ ಮನಸ್ಥಿತಿಗಾದರೂ ನೀವು ತಲುಪಿದರೆ ಅದೇ ಒಂದು ಒಳ್ಳೆಯ ಕೆಲಸ ಅಂತ ನಾನು ಅನ್ಕೋತೀನಿ. ಸೊ ಈ ಒಂದು ಯುವಕ ಏನೋ ಒಂದು ನಂತರ ಲಾರಿ ಡ್ರೈವರ್ ಅವರು ನಿಲ್ಲಿಸ್ತಾನೆ. ಆತನ ಕೈಯಲ್ಲಿ 10-15 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಲಾರಿ ಚಾಲಕನಿಗೆ ಈ ಒಂದು ಫುಡ್ಡನ್ನು ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ. ನಿಜವಾಗ್ಲೂ ಸಲಾಂ ಸಮ್ಮಿ ಅನ್ನುವಂತಹ ಬ್ಲಾಗರ್ಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಒಳ್ಳೆಯ ಕೆಲಸ ಯಾರು ಮಾಡಿದ್ರು ಕೂಡ
ಅದನ್ನು ನಾವು ಅಂಗೀಕಾರ ಮಾಡುವಂತಹ ಕನಿಷ್ಠ ಮನಸ್ಥಿತಿಯನ್ನಾದರೂ ಹೊಂದಿಕೊಂಡಿರಬೇಕು. ಸೊ ಆತ ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಆತನಿಗೆ ಆತ ನಂಬಿಕೊಂಡಂತಹ ಧರ್ಮದ ದೇವರುಗಳು ಆತನಿಗೆ ಶ್ರೀರಕ್ಷೆಯನ್ನು ಕೊಡಲಿ ಅಂತಲೇ ನಾವಿಲ್ಲಿ ಪ್ರಾರ್ಥಿಸಬೇಕು. ಸೊ ಏನಾದರೂ ಕೂಡ ಕೊನೆಯದಾಗಿ ಆತ ಇನ್ನೊಂದು ವಿಡಿಯೋ ಬರೀ ನೋಡಿ ಒಂದು ವಿಚಾರವನ್ನು ಗಮನಿಸಿದರೆ ಆತನ ಬಗ್ಗೆ ಸಣ್ಣ ಮಟ್ಟಿಗಾದರೂ ನಾವು ಮಾಹಿತಿಯನ್ನು ಪಡ್ಕೊಂಡಿರಬೇಕು. ಆತ ಇನ್ನೊಂದು ವಿಡಿಯೋ ಮಾಡಿದ್ದಾನೆ ನೋಡಿ, ಬ್ಯಾಗ್ ಮತ್ತು ಚಪ್ಪಲೆಲ್ಲ ತೆಗಿಬೇಕು, ಅದಕ್ಕೆ ಇದೆಲ್ಲ ಮಾಡ್ತೀವಿ. ಹೌದಾ? ಮನೆಯಲ್ಲಿ ಯಾರು ತೆಗೆಸ್ಕೊಡಲ್ವಾ? ಹಾಂ, ಕಷ್ಟ ಇದೆಯಾ? ಕಷ್ಟ ಉಂಟು ಮನೆಯಲ್ಲಿ. ಈಗ ನಾನು ಗಣೇಶಿಗೆ ಅವನಿಗೆ ಬೇಕಾಗಿರುವಂತಹ ಚಪ್ಪಲ್ ಇರ್ಬೋದು, ಬ್ಯಾಗ್ ಇರ್ಬೋದು. ಏನಪ್ಪ ಇದು? ಹಾಂ, ಬುಕ್ಕು, ಏನು ಬುಕ್? ಕಲರಿಂಗ್ ಬುಕ್. ಕಲರಿಂಗ್ ಬುಕ್ಕಾ? ಓಕೆ. ಎಷ್ಟಿದು ರೇಟು? ಇದು 50. ಎಷ್ಟು? 50. ಓಕೆ. ನಿಮ್ಮ ಹೆಸರೇನು? ಗಣೇಶ. ಎಲ್ಲಿ ಮನೆ? ಮುಡಿಪು. ಮುಡಿಪು. ನೀವು ಶಾಲೆಗೆ ಹೋಗಲ್ವಾ? ಹೋಗ್ತೀನಿ. ಎಷ್ಟನೇ ಕ್ಲಾಸು? 5ನೇ ಕ್ಲಾಸ್. ಮತ್ತೆ ಇದೆಲ್ಲ ಯಾಕೆ ಸೇಲ್ ಮಾಡ್ತೀಯಾ? ಇದು ಶಾಲೆ ಬುಕ್ ಎಲ್ಲ ತಗೋಬೇಕು. ಶಾಲೆ ಬುಕ್ ಎಲ್ಲ ತೆಗಿಬೇಕಾ? ಬೇರೇನು? ಬರೀ ಬ್ಯಾಗ್ ಮತ್ತು ಚಪ್ಪಲೆಲ್ಲ ತೆಗಿಬೇಕು, ಅದಕ್ಕೆ ಇದೆಲ್ಲ ಮಾಡ್ತೀವಿ. ಹೌದಾ? ಮನೆಯಲ್ಲಿ ಯಾರು ತೆಗೆಸ್ಕೊಡಲ್ವಾ? ಹಾಂ, ಕಷ್ಟ ಇದೆಯಾ? ಕಷ್ಟ ಉಂಟು ಮನೆಯಲ್ಲಿ. ಅದಕ್ಕೋಸ್ಕರ ಮಾಡ್ತಾ ಇದೆಯಾ? ಸೊ ಇದೇನು ಕೀ ಪಂಚ? ಎಷ್ಟಿದು? ಇದು ಸೇಮ್ ರೇಟೇ. ಸೇಮ್ ರೇಟಾ? ಓಕೆ. ಈಗ ನಿನಗೆ ಬ್ಯಾಗ್ ಚಪ್ಪಲಿ ಎಲ್ಲ ಕೊಡಿಸಿದ್ರೆ ಓಕೆನಾ? ಖುಷಿನಾ? ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀಯಾ? ಗ್ಯಾರಂಟಿಯಾ? ಗ್ಯಾರಂಟಿ. ತಪ್ಪಿಸಲ್ಲ ಅಲ್ವಾ? ಎಲ್ಲಿ ಸ್ಕೂಲ್ಗೆ ಹೋಗೋದು ನೀನು? ಮುಡಿಪಲ್ಲಿ. ಮುಡಿಪಲ್ಲಿ ಸ್ಕೂಲ್ಗೆ ಹೋಗ್ತೀಯಾ? ಸರಿ, ನಾನು ನಿನಗೆ ಬ್ಯಾಗು ಕೊಡಿಸ್ತೀನಿ, ಚಪ್ಪಲಿ ಕೊಡಿಸ್ತೀನಿ. ನಾಳೆಯಿಂದ ನೀನು ಸ್ಕೂಲ್ಗೆ ಹೋಗಬೇಕು, ಸರಿ ಅಲ್ಲ? ಮತ್ತು ನೀನು ಈ ಬಿಸ್ನೆಸ್ ಮಾಡೋದಾದ್ರೆ ರಜೆ ದಿನಗಳಲ್ಲಿ ಮಾತ್ರ ಮಾಡಬೇಕು, ಎಲ್ಲ ದಿನ ಮಾಡಬಾರ್ದು, ಆಯ್ತಲ್ಲ? ಖುಷಿ ಅಲ್ಲ ನಿನಗೆ? ಇದು ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದೆ? ಬೇರೆ ಏನಾದರೂ ಬೇಕಾ ನಿನಗೆ? ಬೇರೆ ಅಂತ ಸದ್ಯಕ್ಕಷ್ಟೇನಾ? ಸರಿ, ಬಾ, ನಾನಿಗೆ ಕೊಡಿಸ್ತೀನಿ. ಓಕೆ, ಬಾ. ಓಕೆನಾ? ಓಕೆ ಅಲ್ಲ? ಬಾ. ಸ್ನೇಹಿತರೆ, ಈಗ ನೋಡಿ ಗಣೇಶ್ ನನ್ನ ಜೊತೆ ಇದ್ದಾನೆ. ಖುಷಿ ಅಲ್ಲ ಗಣೇಶ್? ಹ್ಯಾಪಿನಾ? ಸೊ ಎಲ್ಲಿದೆ ಥಿಂಗ್ಸ್ ಎಲ್ಲ? ಬ್ಯಾಗ್ ಎಲ್ಲ ಇದೆ ನೋಡಿ, ಚಪ್ಪಲಿ ಎಲ್ಲ ಸಿಕ್ಕಾಯ್ತಲ್ಲ, ಖುಷಿ ಆಯ್ತಲ್ಲ? ನಾಳೆಯಿಂದ ಶಾಲೆಗೆ ಹೋಗ್ಬೇಕು, ಎಲ್ಲಿ ಕೂಡ ತಪ್ಪಿಸಬಾರ್ದು, ಗೊತ್ತಾಯ್ತಲ್ಲ? ನಿನ್ನ ಶಾಲೆಗೆ ಬರ್ತೀನಿ, ನೀನು ಇದೆಯಾ ಇಲ್ಲ ಅಂತ ನೋಡ್ಲಿಕ್ಕೆ. ಆಲ್ ದ ಬೆಸ್ಟ್ ಪುಟ್ಟ, ಒಳ್ಳೇದಾಗ್ಲಿ ನಿನಗೆ, ದೇವ್ರು ಒಳ್ಳೇದು ಮಾಡ್ಲಿ. ಓಕೆನಾ? ಊಟ ಎಲ್ಲ ಮಾಡು, ಊಟ ಎಲ್ಲ ಇದೆಯಲ್ಲ, ಅದನ್ನ ಊಟ ಚೆನ್ನಾಗಿ ಮಾಡು, ಮತ್ತೆ ಮನೆಗೆ ಹೋಗಿ ಇವತ್ತಿನ ಬಿಸ್ನೆಸ್ ಆಯ್ತಲ್ಲ. ಓಕೆ ಅಲ್ಲ? ಒಳ್ಳೇದಾಗ್ಲಿ. ಬಾಯ್ ಬಾಯ್. ಬಾಯ್ ಬಾಯ್ ಮಾಡು. ಮುಡಿಪುವಿನ ಗಣೇಶ ಅನ್ನುವಂತಹ ಯುವಕ ಬಾಲಕ ಆತ ಕೀ ಚೈನನ್ನು ಮಾರ್ತಾ, ಕೀ ಪಂಚ್ ಅಂತ ಹೇಳ್ತೀವಿ, ಕೀ ಪಂಚನ್ನು ಮಾರ್ತಾ ಇರ್ತಾನೆ ರೋಡ್ ಸೈಡಲ್ಲಿ. ಆತನನ್ನು ಗಮನಿಸಿದಂತಹ ಸಲಾಂ ಸಮಿ ಅನ್ನುವಂತಹ ಬ್ಲಾಗರ್ ಆತನನ್ನು ನಿಲ್ಲಿಸಿ, ಯಾಕೆ ಇದನ್ನು ಮಾಡ್ತಾ ಇದೆಯಾ, ಸ್ಕೂಲ್ಗೆ ಹೋಗಲ್ವಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಡ್ರೆಸ್ಸು, ಬ್ಯಾಗು, ಬುಕ್ಸು, ಆಮೇಲೆ ಚಪ್ಪಲಿ ಖರೀದಿ ಮಾಡೋಕೆ ಅಂತ ಈ ಕೆಲಸ ಮಾಡ್ತಾ ಇದ್ದೇನೆ, ಸ್ಕೂಲಿಗೆ ಹೋಗಬೇಕು ಅಂತ ಆಸೆ ಇದೆ ಅಂತ ಹೇಳ್ಕೊತಾನೆ. ಸೊ ಆತನನ್ನು ನಿನಗಿದೆಲ್ಲ ಕೊಡಿಸಿದರೆ ನೀನು ನಾಳೆಯಿಂದ ಸ್ಕೂಲಿಗೆ ಹೋಗ್ತೀಯಾ ಅಂತ ಕೇಳಿದರೆ ಹೋಗ್ತೀನಿ. ಆತನ ಮುಖದಲ್ಲಿ ಆ ಒಂದು ಹಾವಭಾವವನ್ನು ಗಮನಿಸಿ ನಿಜಕ್ಕೂ ಬೇಸರ ಆಗುತ್ತೆ. ನೀವು ನೋಡ್ತಾ ಇದ್ದರೆ ನಿಮಗೂ ಅಂದಾಜಾಗ್ಬೋದು. ಸೊ ಆತನನ್ನು ತನ್ನದೇ ಕಾರಲ್ಲಿ ಕರ್ಕೊಂಡು ಹೋಗಿ ಆತನಿಗೆ ಬೇಕಾದಂತಹ ಪ್ರಾಥಮಿಕ ಹಂತದಲ್ಲಿ ಏನೆಲ್ಲ ಬೇಕಾಗುತ್ತೆ ಅದನ್ನು ತೆಗೆದುಕೊಡ್ತಾರೆ. ನೋಡಿ, ಎಲ್ಲ ಓರೋ ವ್ಯಕ್ತಿ ಅಂತಲ್ಲ, ಇವಾಗ ಕರಾವಳಿಯಲ್ಲಿ ಹಲವು ಸಮಸ್ಯೆಗಳನ್ನು ಎದುರಿಸುವವರು ಸಾವಿರಾರು ಲಕ್ಷಾಂತರ ಮಂದಿ ಇದ್ದಾರೆ. ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸೋಕೆ ಒಬ್ಬನಿಂದನೇ ಸಾಧ್ಯ ಆಗಬೇಕು ಅಂತಿಲ್ಲ. ಆದರೆ ಸಾಧ್ಯವಿರುವವರು ಪ್ರಯತ್ನ ಪಟ್ಟರೆ ಯಾವುದು ಅಸಾಧ್ಯ ಅನ್ನೋದು ಖಂಡಿತ ಇಲ್ಲ. ಆತ ಓರ್ವ ವ್ಯಕ್ತಿ ಅಥವಾ ಬಾಲಕನಿಗೆ ಮಾಡಿದಂತಹ ಆ ಒಂದು ಒಳ್ಳೆಯ ಕೆಲಸ ನೋಡಿ, ಒಂದು 10 ಜನ ಸೇರಿ ಮಾಡಿದರೆ 10 ಜನರಿಗೆ ಉಪಕಾರ ಆಗುತ್ತೆ. ಅದೇ 100 ಮಂದಿ ಇಂಥದೇ ಒಂದು ಮನಸ್ಥಿತಿಯನ್ನು ಹೊಂದಿಕೊಂಡಿದ್ರೆ 100 ಬಾಲಕರು ಅಲ್ಲಿ ವಿದ್ಯಾವಂತರಾಗ್ತಾರೆ. ಮುಂದಿನ ದಿವಸಗಳಲ್ಲಿ ಅವರು ನಿಮ್ಮನ್ನು ನೆನಪಿಸ್ಕೊಳ್ಬೋದು ಏನೋ, ಆದರೆ ಅವರು ಮಾಡುವಂತಹ ಒಂದು ಕೆಲಸಗಳು ನಿಜಕ್ಕೂ ಯಾರು ಆ ವ್ಯಕ್ತಿ ಇಲ್ಲ ಅಂತಿದ್ರೂ ಕೂಡ ಜನ ಅದನ್ನು ನೆನಪಿಸ್ಕೊಳ್ತಾ ಇರ್ತಾರೆ. ಸೊ ಇವತ್ತು ನಾನು ಈ ಒಂದು 2 ವಿಡಿಯೋವನ್ನು ಯಾಕೆ ನಿಮ್ಮ ಮುಂದೆ ತಂದೆ ಅಂತ ಹೇಳಿದರೆ, ಮನುಷ್ಯ ಹಲವು ರೀತಿಗಳಲ್ಲಿ ಬ್ಯುಸಿಯಾಗಿರ್ತಾನೆ ತಮ್ಮ ಜೀವನದಲ್ಲಿ, ಆದರೆ ಮಾನವೀಯತೆ ಅನ್ನೋದನ್ನು ಮರೆತು ತನ್ನ ಜೀವನವನ್ನು ನಡೆಸಲೇಬಾರ್ದು. ತನ್ನ ಕಣ್ಣ ಮುಂದೆ ನೋಡಿ, ನೀವು ಹುಡುಕೊಂಡು ಹೋಗಿ ಅಂತ ಯಾರೂ ಹೇಳೋದಿಲ್ಲ. ನೀವು ಬಡವರನ್ನು ಅಥವಾ ಏನು ಕಷ್ಟದಲ್ಲಿದ್ದಾರೆ ಅವರನ್ನು ಹುಡುಕೊಂಡು ಹೋಗಿ ಅಂತ ಯಾರೂ ಹೇಳೋದಿಲ್ಲ. ಆದರೆ ನಿಮ್ಮ ಮುಂದೆ ಕಾಣುವಂತಹ ಕೆಲವೊಂದು ಬಡವರಿರ್ಬೋದು, ಕಷ್ಟದಲ್ಲಿರೋರು ಇರ್ಬೋದು. ನೋಡಿ, ಬಡವರು ಮಾತ್ರ ಕಷ್ಟದಲ್ಲಿರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಧ್ಯಮ ವರ್ಗದ ಕೆಲವೊಂದಿಷ್ಟು ಜನ ಕೂಡ ಅತ್ಯಂತ ಸಂಕಷ್ಟದಲ್ಲಿರ್ತಾರೆ. ದಿನದ ಊಟಕ್ಕೂ ಕೂಡ
ಕಷ್ಟಪಡುವವರು ಇರ್ತಾರೆ. ಸೊ ಅಂಥವರನ್ನು ಕೂಡ ತಮ್ಮೆಡೆಯಲ್ಲಿ ಯಾರಿದ್ದಾರೆ ಅವರನ್ನು ಗಮನಿಸಿ ಸಲಾಂ ಸಮ್ಮಿ ಒಬ್ಬ ಮಾತ್ರ ಅಲ್ಲ, ಕರಾವಳಿಯಲ್ಲಿ ಇನ್ನಷ್ಟು ಸಲಾಂ ಸಮ್ಮಿಗಳು ಹುಟ್ಟಿಕೊಳ್ಳಿ. ಸೊ ಅಂತಹ ಸಂದರ್ಭಗಳು ಮುಂದಿನ ದಿವಸಗಳಲ್ಲಿ ಬಂದರೆ ಖಂಡಿತವಾಗಿಯೂ ಕರಾವಳಿ ಮಂಗಳೂರು ಅನ್ನುವಂಥದ್ದು ನಾವೇನೂ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇವೆ. ಮಂಗಳೂರು ಅಂತ ಹೇಳುವಾಗ ಧರ್ಮದಂಗಲ್, ಅದು ಇದು ಹೊಡೆ ಬಡಿ ಕೊಲೆ ರಕ್ತಪಾತ ಇದು ಯಾವುದೂ ಅಲ್ಲ, ಮಾನವೀಯತೆ ಎನ್ನುವಂತಹ ಒಂದು ಮಂಗಳೂರು ಕೂಡ ಇದೆ ಅಂತ ಇಂತಹ ವ್ಯಕ್ತಿಗಳಿಂದ ಇವತ್ತು ರಾಜ್ಯ ನೋಡ್ತಾ ಇರುವಂಥದ್ದು. ಬಹಳಷ್ಟು ಕನ್ನಡದಲ್ಲೇ ಸ್ಫುಟವಾಗಿ ಮಾತಾಡುವಂತಹ ಅವರು ವ್ಯಕ್ತಿ ಕೂಡ ಹೌದು. ಸೊ ಕನ್ನಡಿಗರ ಬೆಂಬಲ ಖಂಡಿತವಾಗಿಯೂ ಇರುತ್ತೆ. ಸೊ ಮುಂದಿನ ದಿವಸಗಳಲ್ಲಿ ಕೂಡ ಇಂತಹ ಒಂದು ಕೆಲಸ ಕಾರ್ಯಗಳು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಡೀಲಿ ಅಂತ ಈ ಮೂಲಕ ನಾನು ಹೇಳ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಒಮ್ಮೆ ಆದರೂ ಆ ಒಂದು ಚಾನಲನ್ನು ಫಾಲೋ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ಸಾಧ್ಯವಾದಷ್ಟು ಸಹಕಾರವನ್ನು ಕೊಡಿ, ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.